ದೋಸ್ತಿ ಮೈತ್ರಿ ಮುರಿದು ಬೀಳುವಂತ ಮುನ್ಸೂಚನೆಯ ಬಿಜೆಪಿ ಜೆಡಿಎಸ್ನ ಲೆಕ್ಕಾಚಾರಗಳು ಏನು? ಇದು ದೋಸ್ತಿ ಖತಮ್ ಸುದ್ದಿ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ಲ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂತ ವಿಷಯವಾಗಿ ದೇವೇಗೌಡರು ಆಡಿದಂತ ಮಾತುಗಳು ಇದೀಗ ಚರ್ಚೆ ನಡೀತಾ ಇದೆ. ವಿಧಾನಸಭೆ ಲೋಕಸಭೆ ಎಲೆಕ್ಷನ್ಗಷ್ಟೇ ಮೈತ್ರಿನ ಹಾಗಾದ್ರೆ? ವಿಜಯೇಂದ್ರ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಎಚ್.ಡಿ. ದೇವೇಗೌಡರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲೋಕಲ್ ಎಲೆಕ್ಷನ್ ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ, ಅಂದ್ರೆ ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಅವ್ರು ಹೇಳಿರೋದ್ರಿಂದ, ಈ ಏಕಾಂಗಿ ಸ್ಪರ್ಧೆ ಹಿಂದೆ ಹಲವಾರು ಲೆಕ್ಕಾಚಾರಗಳು ಅಡಗಿವೆ ಅಂತ ಹೇಳಿ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ. ಮೈತ್ರಿ ಆದಾಗಿಂದ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ, ಸಮನ್ವಯದ ಕೊರತೆ ಎರಡೂ ಪಕ್ಷಗಳ ನಾಯಕರಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಸರ್ಕಾರವನ್ನ ವಿರೋಧ ಮಾಡಬೇಕು ಅಂತಂದ್ರೆ ಎರಡೂ ಪಕ್ಷದ ಪ್ರಮುಖ ನಾಯಕರಿಂದ ಒಂದು ಗಟ್ಟಿ ಧ್ವನಿ ಇರಬೇಕು. ಆ ಗಟ್ಟಿ ಧ್ವನಿ ಕೇಳಿ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇದೆ, ಸಮನ್ವಯತೆಯ ಕೊರತೆ ಇದೆ. ಇನ್ನು ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೇನೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಏನೇನು ಹೇಳಿದ್ದಾರೆ ನೋಡೋಣ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ. ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ. ಕನಿಷ್ಠ 130-140 ಶಾಸಕರೊಂದಿಗೆ ಬಿಜೆಪಿ ಸ್ವಂತ ಶಕ್ತಿ ಅಧಿಕಾರಕ್ಕೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಣ ಹಾಕೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, NDA we are going to election in Lok Sabha, in Legislative Assembly and Council. This is crystal clear. The local body election, municipality, city corporation, Jilla Panchayat, Taluk Panchayat, all the local body elections will go on our own, either Jilla Panchayat or Nagarpalika. All these things will be filed on our own, and only Assembly and Parliament will go with NDA. It is crystal clear. There is ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮೈತ್ರಿ ನಾಯಕರಲ್ಲಿ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿ ಅಂತೂ ಇಲ್ಲ. ಸೊ ಇನ್ನೊಂದು ಕಡೆ ಹೋರಾಟ ಅಂತ ಬಂದಾಗ ಒಗ್ಗಟ್ಟಾಗಿ ಕಾಣಿಸ್ಕೊಳ್ಳಿಲ್ಲ ಎಲ್ಲೂ ಕೂಡ. ಸೊ ಈ ನಿಟ್ಟಿನಲ್ಲಿ ಈ ಹಿಂದಿನಿಂದಲೂ ಒಂದು ಮಾತಿತ್ತು, ಅಂದ್ರೆ ದೊಡ್ಡ ಪಕ್ಷದ ಜೊತೆಯಲ್ಲಿ ಒಂದು ಸ್ಥಳೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷ ಕೈ ಜೋಡಿಸಿದಾಗ ಪ್ರಾದೇಶಿಕ ಪಕ್ಷಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಎದುರಾಗ್ಬಿಡುತ್ತೆ, ಅಸ್ತಿತ್ವದ ಪ್ರಶ್ನೆ ಎದುರಾಗ್ಬಿಡುತ್ತೆ ಅಂತ. ಜೆಡಿಎಸ್ಗೂ ಅದೇ ಪ್ರಶ್ನೆ ಇವಾಗ ಕಾಡ್ತಾ ಇದೆಯಾ? ಶರ್ಮಿತಾ, ನೀವು ಹೇಳಿದಂಗೆ ಬಿಜೆಪಿ ಜೆಡಿಎಸ್ ನಡುವೆ ಒಂದು ರೀತಿ ಸಮನ್ವಯತೆ ಕೊರತೆ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಹೆಸರಿಗಷ್ಟೇ ಮೈತ್ರಿ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತದ್ದು ಮೇಲ್ನೋಟಕ್ಕೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ನಾಯಕತ್ವದ ಕಚ್ಚಾಟ, ಗ್ಯಾರಂಟಿಗಳ ಅಭಿವೃದ್ಧಿ ಕುಂಠಿತ ಮತ್ತು ಆಡಳಿತ ವಿರೋಧಿ ಅಲೆ, ಇದ್ರ ನಡುವೆ ಎಲ್ಲೊಂದು ಕಡೆ ತಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ ನಾಯಕರ ತಮ್ಮದೇ ಆದಂತಹ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರವಾಗಿ ಒಂದ್ ಕಡೆ ವಿಜಯೇಂದ್ರ ಕೂಡ ಮಾತಾಡಿದ್ದಾರೆ ಸ್ವಂತ ಬಲದ ಮಾತನ್ನ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಮಾತಾಡಿರುವಂತದ್ದು. ಈಗಾಗಲೇ ಯಾವಾಗ ವಿಜಯೇಂದ್ರ ಅವರು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೇವೆ, 140ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು. ಕೇವಲ ಈ ಒಂದು ಮೈತ್ರಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರ, ಆದರೆ ಸ್ಥಳೀಯ ಸಂಸ್ಥೆಗಳಿಗೆ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಮುಖಾಂತರವಾಗಿ ಚುನಾವಣೆಯಲ್ಲಿ ಗೆಲ್ಲೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ತಮ್ಮ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಈಗಾಗಲೇ ಮುಂದಾಗಿರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದನೇ ಜೆಡಿಎಸ್ ಹೀನಾಯ ಸೋಲನ್ನ ಕಂಡಿರುವಂತದ್ದು. ಯಾಕಂದ್ರೆ ಬಿಜೆಪಿ ಯಾವಾಗ ಅಗ್ರೆಸಿವ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರೋ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು, ಜೆಡಿಎಸ್ ಮತಗಳನ್ನ ಕಿತ್ಕೊಂಡಂತ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಯಿತು. ಈಗ ಬರ್ತಕ್ಕಂತಹ ವಿಧಾನಸಭೆ ಚುನಾವಣೆ ಕೂಡ ರಾಜ್ಯ ಜೆಡಿಎಸ್ಗೆ ಅಳಿ ಉಳಿವಿನ ಪ್ರಶ್ನೆ ಆಗಿದೆ. ಹಾಗಾಗಿನೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಖಾಂತರವಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತು ಅಂದ್ರೆ ಅಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ತು ಅಂತಂದ್ರೆ ಸಹಜವಾಗಿಯೇ ಪಕ್ಷಕ್ಕೆ ಲಾಭ ಆಗುತ್ತೆ ಮತ್ತೆ ಕ್ಷೇತ್ರವನ್ನು ಕೂಡ ಪುನರ್ ಉಳಿಸಿಕೊಳ್ಳಬಹುದು ಅನ್ನುವಂಥದ್ದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಹಾಗಾಗಿನೇ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಇಲ್ಲ ಅನ್ನೋ ಮಾತನ್ನ ದೇವೇಗೌಡರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು
ಮತ್ತೊಂದು ಕಡೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ತಮ್ಮದೇ ಆದಂತಹ ಸರ್ವೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾವು ಕೂಡ ಸ್ವತಂತ್ರ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಪದೇ ಪದೇ. ಹೀಗಾಗಿ ಯಾಕಂದ್ರೆ ಈಗ ಆಗ್ತಿರುವಂತಹ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಆಗಿರಬಹುದು ಮತ್ತೆ ನಾಯಕತ್ವದ ವಿಚಾರ ಈ ಒಂದು ಬೆಳವಣಿಗೆಗಳ ಆಧರಿಸಿ ಈ ಒಂದು ನಾಯಕರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಮಟ್ಟಕ್ಕೆ ಇವಾಗ ಮೈತ್ರಿ ಹೋದಂತ ಸಂದರ್ಭದಲ್ಲಿ ಗೊಂದಲವಾದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಿಂದ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಅಂದ್ರೆ ಸ್ಥಳೀಯ ಸಂಸ್ಥೆಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಕೇವಲವಾಗಿ ರಾಜ್ಯದ ಮಟ್ಟದ ನಾಯಕರು ಮಾತ್ರ ತೀರ್ಮಾನ ತೆಗೆದುಕೊಳ್ಳುವಂತದ್ದು. ಹೀಗಾಗಿ ಮೈತ್ರಿ ಅನ್ನುವಂತ ಗೊಂದಲ ಬರುವಂತ ದಿನಗಳಲ್ಲಿ ಮತ್ತಷ್ಟು ಗೊಂದಲವಾಗಿಯೇ ಉಳಿಯುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಅನಿವಾರ್ಯವಾಗಿದೆ. ತಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ತು ಅಂತಂದ್ರೆ ಸಹಜವಾಗಿಯೇ ಬರ್ತಕ್ಕಂಥ ದಿನಗಳಲ್ಲಿ 2028ಗೂ ಕೂಡ ಅಧಿಕಾರವನ್ನ ಹಿಡಿಯಬಹುದು ಅನ್ನೋದು ಬಿಜೆಪಿ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಈಗಾಗಲೇ ಮೊನ್ನೆ ನಡೆದಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆದ್ದಿದ್ದಾರೆ. ಅದರ ಒಂದು ಉತ್ಸಾಹ ಒಂದು ಹುಮ್ಮಸ್ಸಿನೊಂದಿಗೆ ವಿಜೇಂದ್ರ ಅವರು ಕೂಡ ಈಗಾಗಲೇ ಮಾತಾಡಿದ್ದಾರೆ. ಆ ಒಂದು ಚುನಾವಣೆಯ ಫಲಿತಾಂಶವೇ ಮುಂಬರತಕ್ಕಂಥ ವಿಧಾನಸಭಾ ಚುನಾವಣೆ ದಿಕ್ಸೂಚಿ ಅನ್ನುವಂಥದ್ದು. ಹೀಗಾಗಿ ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೂಡ ಇಲ್ಲೊಂದ್ ಕಡೆ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲೋದ್ರ ಮುಖಾಂತರವಾಗಿ ಅಧಿಕಾರ ಹಿಡಿಯುವಂತ ಸ್ವಂತ ಬಲದ ಮಾತಾಡಿದ್ದಾರೆ. ಜೆಡಿಎಸ್ ಜೊತೆಗೆ ಇದ್ರೂ ಕೂಡ ಮತ್ತೊಂದು ಕಡೆ ದೇವೇಗೌಡರು ಕೂಡ ಈ ಒಂದು ಮಾತನಾಡಿದ್ದಾರೆ. ಈ ಒಂದು ಮೈತ್ರಿ ಬರುವಂತ ದಿನಗಳಲ್ಲಿ ಮತ್ತಷ್ಟು ಉಲ್ಬಣಗೊಳ್ಳುವಂತ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಉಳಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ತಮ್ಮ ಶಕ್ತಿ ಎಲ್ಲಿದೆಯೋ ಅಲ್ಲಿ ಸ್ವತಂತ್ರವಾಗಿ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಯನ್ನು ಆಧರಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಮೈತ್ರಿ ನಾಯಕರು ಈ ಒಂದು ಸ್ಥಳೀಯ ಸಂಸ್ಥೆ ವಿಚಾರಣೆ ಚುನಾವಣೆ ಆಗಿರಬಹುದು ಮತ್ತೊಂದು ಕಡೆ ವಿಧಾನಸಭೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣ.